ನಮ್ಮ ಯಜಮಾನ್ರು ಮೂಗರು, ನಾವು ಕೂಲಿಗೆ ಗೇಯ್ತೀವಿ, ಅವರು ಕುಡಿತಾರೆ. ಮೂಗರು ನಮ್ಗೆ ಬುದ್ಧಿ ಹೇಳೋಕ್ಕಾಗೋದಿಲ್ಲ ಅವ್ರಿಗೆ. ಮನೇಲಿ 3 ಜನ ಹೆಣ್ಮಕ್ಳು, ಗೇಯೋರಿಲ್ಲ, ಗಂಡು ಮಕ್ಕಳಿಲ್ಲ. 3 ಜನ ಮದುವೆ ಮಾಡವ್ನಿ, ಅವ್ರಿಗೆ ಗಂಡದಿರು ಬಿಟ್ಬಿಟ್ಟವ್ರೆ. ಗೆದ್ದಿರೋ ಜನ ನಮ್ಗೇನು ಕುರು ಅಂತ ಕರೀತ್ಲೇ ಇಲ್ಲ. ನಮ್ಗೆ ಗೆದ್ದಿರೋ ಜನ ಕುರು ಅಂತಲೂ ಇಲ್ಲ. ಕುರು ಅಂದಾಗ ಹೋದಾಗ ಒಂದು ಸಿಟ್ಟು ಹಾಕೋಕ್ಕೂ ಅವ್ರಿಗೆ ಗೊತ್ತಿಲ್ಲ. ಜೇದ್ರ ಉಂಟು, ಜೇದ್ರ ಇಲ್ಲ. ಕೊಟ್ಟರೆ ಆ ಪಾಟಿ ಕೊಡ್ತಾರೆ ಉಣ್ತೀನಿ, ಅಲ್ದರಿಂದ ಹಸ್ಕೆ ಬಿದ್ದಾನೆ. ಹಿಂಗಾಗದ ನನ್ನ ಪರಿಸ್ಥಿತಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಡವರಿಗೆ, ಕೂಲಿಕಾರರಿಗೆ, ನಿರ್ಗತಿಕ ಮಹಿಳೆಯರಿಗೆ ಮತ್ತು ವೃದ್ಧರಿಗೆ ಒಂದು ಬದುಕುವಂಥ ಭರವಸೆಯನ್ನು ತಂದುಕೊಡ್ತು. ಈ ಯೋಜನೆ ಸಮರ್ಪಕವಾಗಿ ಜಾರಿ ಮಾಡೋದ್ರಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಊರಿನ ಪಟ್ಟಭದ್ರ ಹಿತಾಸಕ್ತಿಗಳು, ಜಮೀನ್ದಾರರು ಮತ್ತು ಗುತ್ತಿಗೆದಾರರು ಎಲ್ಲರೂ ಒಳಗೊಂಡಂಗೆ ಈ ಯೋಜನೆಯನ್ನು ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೆ ಬಿಡ್ದೇ ನಿಜವಾದಂಥ ಬಡವ್ರಿಗೆ, ಕೂಲಿಕಾರರಿಗೆ ಈ ಯೋಜನೆ ಸಂಬಂಧಪಟ್ಟಂಗೆ ಸರಿಯಾದ ರೀತಿಯಲ್ಲಿ ಅರಿವು ಮೂಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. 10 ವರ್ಷಗಳಲ್ಲಿ ಗ್ರಾಮ ಪಂಚಾಯತಿಯಿಂದ ಉದ್ಯೋಗ ಖಾತ್ರಿ ಯೋಜನೆ ಜಾರಿಯಾಗಿದೆ, ನೀವು ಕೆಲಸ ಮಾಡ್ಬೋದು ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ನಾವು ಅರ್ಜಿ ಆಗಲಿಕ್ಕೆ ಅಂತೇಳಿ ಹೋದಾಗ ಗ್ರಾಮ ಪಂಚಾಯತಿ ಇದ್ದಂಥ ಅಧಿಕಾರಿಗಳು ಈಗ ಕೆಲಸ ಇಲ್ಲ, ನಮ್ಮಲ್ಲಿ ಯಾವುದು ಕೊಡಲಿಕ್ಕಾಗಲ್ಲ ಅಂತೇಳಿ ಸುಮಾರು ಸಾರಿ ಕೆಲಸ ಕೊಡಲಿಕ್ಕೆ ಆಲಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೋ. ಫಸ್ಟು ನಮಗೆ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಬಂದಿದೆ ಅಂತೇಳಿ ಸಂಘದವರು ತಿಳಿಸಿದ್ರು. ಹಿಂಗೆ ಒಂದು ಉದ್ಯೋಗ ಖಾತ್ರಿ ಪಂಚಾಯತಿಯಿಂದ ಕೆಲಸ ಕೊಡಬೇಕು, 70 ರೂಪಾಯಿ ಕೂಲಿ ಕೊಡ್ತಾರೆ, 100 ದಿನ ಕೆಲಸ ಕೊಡ್ತಾರೆ, ಹಿಂಗೆ ನೀವು ಅರ್ಜಿ ಹಾಕಿ ಮಾಡಿಸಿ ಅಂತ ಹೇಳಿದಾಗ ನಾವು ಅದೇ ಪ್ರಕಾರ ಪಂಚಾಯತಿಗೆ ಹೋದಂಥ ಸಂದರ್ಭದಲ್ಲಿ ಸಂಘಟನೆ ಮುಖಾಂತರ ಹೋಗಿ ಮಾತಾಡಿದಾಗ ಅರ್ಜಿ ಹಾಕಿಸಿ ಕಳೆದ ಸುಮಾರು ಒಂದು 7-8 ವರ್ಷದಿಂದಲೂ ಸಹ ಹೀಗೆ ಕೆಲಸ ಮಾಡ್ತಾಯಿದ್ದೀವಿ. ಒಂದಷ್ಟು ಅನುಕೂಲವೂ ಸಹ ಆಗಿದೆ. ಉದ್ಯೋಗ ಖಾತ್ರಿ ಮಾಡ್ತಾವೆ. ಈ ಕೆಲಸ ಕೊಟ್ಟರು ಕೊಡದೇ ಇದ್ರಿಲ್ಲ. ಅದು ಒಂದು 6 ತಿಂಗಳಲ್ಲಿ, 3 ತಿಂಗಳಲ್ಲಿ, 4 ತಿಂಗಳಲ್ಲಿ ಕೊಟ್ಟಿದ್ರು, ಇನ್ನೂ ನಮ್ಮ ಬ್ಯಾಂಕಿಗೆ ಬರ್ನಿಲ್ಲ. ಆ ಸಂಬಳನೇ ಈ ಕೂಲಿ ಮಾಡ್ದದ್ದೇ ಬರ್ನಿಲ್ಲ ನಮ್ಗೆ. ಈಗ ಮಾಡ್ತಾವೆ, ನಮಗೆ ಜಮೀನಿಲ್ಲ, ಗರಿ ಸೈಟ್ ಕೊಟ್ಟವ್ರೆ, ಒಂದಿಷ್ಟಾಗಲ್ಲ ಮನೆಯಲ್ಲಿ ಗುಡ್ಲು ಕಟ್ಕೊಂಡಾವಿ ನೋಡಪ್ಪ. ಅಷ್ಟು ಅದೇ ನಮ್ಗೆ ಕೂಲಿ ಮಾಡಿದ್ರು ಉಂಟು, ಕೂಲಿ ಮಾಡದೇ ಇದ್ರಿಲ್ಲ ನೋಡು. ಮಗ ಪೋಲಿ ಬೆಂಗಳೂರು ಸೇರ್ಕೊಂಡವನ, ಜೇದ್ರ ಉಂಟು, ಜೇದ್ರ ಇಷ್ಟೇ ಇಲ್ಲ. ಹಿಂಗೆಲ್ಲ ಆಗದ, ಬಂದು ನೋಡೋದು ಇಲ್ಲ. ಒಬ್ಬ ಮಗ ಅವಳು ಹಂಗೆ. ಹಿಂಗಾಗ ನನ್ನ ಪರಿಸ್ಥಿತಿ ಹಿಂಗದೆ. ಜೇದ್ರ ಉಂಟು, ನಮ್ಮ ಹೆಂಗಸರು ನಾವು ಹಿಂಗೆ ಕಾಲ ಕಳಿತಾವೆ. ನಾನು ನಮ್ಮ ತಾಯಿ ಮನೇಲಿದ್ದೀನಿ, ನನ್ನ ಮಕ್ಕಳು ಎಲ್ಲ. ನಮಗೇನು ಹೊಲ ಮನೆ ಏನೂ ಇಲ್ಲ ಇಲ್ಲಿ. ನಮ್ಮ ತೊರಿಂದ ಆಚೆ ಕೊಟ್ಟಿತ್ತು. ನಾನು ಬಂದು ಇಲ್ಲೇ ಸೇರ್ಕೊಂಡೀನಿ. ನನ್ನ ಗಂಡ ಸೊತ್ತಾಗಿ 4 ವರ್ಷ ಆಯಿತು. ಈ ಕೂಲಿಗೆ ಗೆದ್ರು ಉಂಟು, ಕೂಲಿಗೆ ಗೆದ್ದಿರಿಲ್ಲ. ನಮ್ಮ ಕೂಲಿಗೆ ಗೆದ್ದಿದ್ನಾರು ನ್ಯಾಯವಾಗಿ ಕೊಡೋಲ್ರು. ಒಂದು ವರ್ಷಕ್ಕೆ ನಾವು ಒಂದು ವಾರದ ಗೇಮೆ ಕೊಡೋಲ್ರು. ಅಲ್ಲಿ ಬರ್ತದೆ, ಇಲ್ಲಿ ಬರ್ತದೆ ಅಂತಾರೆ, ಗೇಮನ್ನ ಕೊಡೋಲ್ರು. ಉದ್ಯೋಗ ಖಾತ್ರಿ ಕೆಲಸ ಕರೆಕ್ಟಾಗಿ ಕೊಡ್ತಾಯಿಲ್ಲ, ಕೂಲಿನೂ ಕೊಡ್ತಾಯಿಲ್ಲ ಸರಿಯಾಗಿ, ಏನೂ ಇಲ್ಲ ನಮಗೆ. ಒಂದಷ್ಟಾಗಲಿ ಸೈಟೋ ಪೈಟೋ ಕೊಡಬೇಕು. ಕಂಡವ್ರ ಪರ್ಸಲಲ್ಲೂ ವಾಸ ಮಾಡ್ತಾವ್ನಿ ನಾನು. ಎಷ್ಟು ಗಂಟೆ ವಾಸ ಮಾಡಿ ಅವ್ರ ಮನೇಲಿ ನಾನು ಇರ್ಗೊಟ್ಟರು. ಅವರು ನನ್ನ ಜಾಗಿಲ್ಲ ನನಗೆ. ಇಂಥೇನು ವಾಸ್ತಲ್ಲ ನಮ್ಗೆ ಯಾಕೆ ಇರಬೇಕು? ಬಡವ್ರ ಬಗ್ಗರು ನೋಡ್ದೆ ಇದ್ಮೇಲೆ ಸರ್ಕಾರ, ಬಡವ್ರ ಬಗ್ರಿಗೆ ಸಹಾಯ ಮಾಡ್ದೆ ಇದ್ಮೇಲೆ ಸರ್ಕಾರ ಯಾಕೆ ನಮಗೆ ಇದು? ನಮ್ಮ ಊರವ್ರಿಗೆಲ್ಲ ಕೆಲಸ ಕೊಡಬೇಕು. ಉದ್ಯೋಗ ಖಾತ್ರಿಯ ಒಂದು ವರ್ಷಕ್ಕೆ 150 ದಿನ ಕೆಲಸ ಕೊಡಬೇಕು. ಆ ಕೆಲಸ ಕೊಡ್ಲಿಲ್ಲ ಅಂದರೆ ನಮ್ಮ ಮಾಡೋದೇ ಅಲ್ಲಿ ಬುತ್ತಿಗೆ ಹಾಕೋದಿಯೇ. ಸರ್ಕಾರಕ್ಕೆ ಸೇರಿಸ್ಕೊಳ್ಳಿ, ನಮ್ಗೆ ಅನ್ನ ಹಾಕ್ಲಿ, ಅಲ್ಲೇ ಉಣ್ತೀವಿ, ಉಣ್ಕೊಂಡು ತಿನ್ಕೊಂಡು ಅಲ್ಲೇ ಇರ್ತೀವಿ. ನಮ್ಮ ಸುಲಭವಾಗಿ ಅವ್ರು ಏನು ತಿಳ್ಕೊಕಿಲ್ಲ ಬಡವರು. ನಮ್ಗೆ ಇಟ್ಟಿಲ್ದಾದ್ಮೇಲೆ ಬಟ್ಟಿಲ್ದಾದ್ಮೇಲೆ ನಮ್ಮ ಮಾಡಿ ಏನು ಸಾರ್ಥಕ? ಯಾಕಿರ್ಬೇಕು ಊರಲ್ಲಿ? ನಮ್ಮ ಆಗೋದಿಲ್ಲ. ನಮ್ಮ ಹೋರಾಟನೇ ಮಾಡ್ತೀವಿ. 15 ದಿನ ಎಲ್ಲ ಸೇರಿಸ್ಕೊಳ್ಳಿ, ನಮ್ಮ ಇರೋಕ್ಕೆ ತಯಾರ. ನಾವು ಏನು ಬಂದರೂ ದಕ್ಕವ್ರಲ್ಲ, ನಾವು ಜೈಲಿಗೆ ಸೇರಿಸ್ಲಿ.
ಇಲ್ಲಿಲ್ದರೆ ಈ ಆಫೀಸ್ಗೆ ಸೇರಿ ಬಾಕಲ್ನೇ ಹಾಕ್ಬಿಡ್ಲಿ ಇಲ್ಲಿಗೆ ಸೇರಿಸಿ ಮಂಡಲ ಪಂಚಾಯತಿ ಆಫೀಸ್ ಅದಲ್ಲ ಅಲ್ಲಿ ಕೂಡ ಬಾಕಲ್ನೇ ಹಾಕ್ಬಿಡ್ಲಿ ಇಲ್ದಾರೆ ಮಂಡ್ಯ ಜೈಲ್ ಗಂಟ್ಲು ತಕೋಲಿ ನಮ್ಮ ದಕ್ಕಿ ಕೂದಲ ನಮ್ಮ ಬತ್ತೀವಿ ನಮ್ಗೆ ಉದ್ಯೋಗ ಖಾತ್ರಿ ಬೇಕು 30 kg ಅಕ್ಕಿ ಬೇಕು ಅಷ್ಟಾಗಲ್ಲ ಜಾಗ ಬೇಕು ನಮಗೆ ಬಡವ್ರ ಬಗ್ಗರಿಗಿಲ್ದೆ ಸಹಾಯ ಗೌರ್ಮೆಂಟು ಇನ್ಯಾತ್ಗಾಗಿ ಅದು ಇರೋದು. ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥದ್ದು ಒಂದು ಕಾಯ್ದೆ ಆಗಿದೆ. ಆ ಕಾಯ್ದೆನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು. ನಾವು ಅರ್ಜಿ ಸಲ್ಲಿಸಿದಂಥ 15 ದಿವಸದೊಳಗಡೆ ಕೆಲಸ ಕೊಡಬೇಕು ಮತ್ತು ಕೆಲಸ ಮಾಡಿದಂಥ 15 ದಿನದೊಳಗಾಗಿ ನಮಗೆ ಕೂಲಿ ಹಣ ಕೊಡಬೇಕು. ಕೂಲಿ ಹಣ ಕೊಡಲಿಲ್ಲ ಅಂತಂದರೆ ನಿರುದ್ಯೋಗ ಭತ್ಯೆ ಕೊಡಬೇಕು ಅನ್ನುವಂಥದ್ದು ಈ ಕಾಯ್ದೆ ಒಳಗಡೆ ಇದೆ. ಕೂಲಿಕಾರನ ಒಂದು ಹೋದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾನೆ ಮತ್ತು ಕೆಲಸನೂ ಕೊಡ್ತಾನೆ. 16 ಬಾರಿ ಗ್ರಾಮ ಪಂಚಾಯತಿಗೆ ಅಲಿಸ್ತಾ ಇರ್ತಕ್ಕಂಥದ್ದು ನಾವು ಇಲ್ಲಿ ತನಕ ಕಾಣ್ತಾನೆ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಉದ್ಯೋಗ ಖಾತ್ರಿ ಯೋಜನೆಯಿಂದ ಯಾರಿಗೂ ಲಾಭ ಇಲ್ಲ. ನಮ್ಗೆ ಯಾರಿಗೂ ಲಾಭ ಸಿಗ್ತಾ ಇರ್ತಕ್ಕಂಥ ಕೆಲಸನ ನಾವು ಯಾಕೆ ಮಾಡಬೇಕು? ಯಾಕೆ ಬಡವ್ರಿಗೆ ಕೂಲಿಕಾರಿಗೆ ಉದ್ಯೋಗ ಖಾತ್ರಿ ಕೆಲಸ ಕೊಡಿಸ್ಬೇಕು? ನಮ್ಮ ಕೆಲಸ ಯಾಕೆ ಹೆಚ್ಚು ಮಾಡ್ಕೊಳ್ಬೇಕು? ಒಂದೇ ಸಾರಿ ಕೆಲಸ ಇಲ್ಲ ಅಂತ ಹೇಳಿದ್ರು ಸಾಕಲ್ಲಪ್ಪ ಅಂತೇಳಿ ಸಾಕಷ್ಟು ಅಧಿಕಾರಿಗಳು ಇದರಿಂದ ತಪ್ಪಿಸ್ಕುವಂಥ ಕೆಲಸವನ್ನೇ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅದೇ ಸಂಘಟನೆಗಳಿರುವಂಥ ಕಡೆ ಸಾಕಷ್ಟು ಒಂದು ಹೋರಾಟಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಕ್ರಿಯೋಜನೆ ಆಗಲಿಲ್ಲ, ಎಸ್ಟಿಮೇಟ್ ಆಗಲಿಲ್ಲ. ಈ ಥರದಲ್ಲಿ 108 ನೆಪಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸಗಳನ್ನ 16 ಗ್ರಾಮ ಪಂಚಾಯತಿಗಳಲ್ಲಿ ನೋಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘಟನೆಯಾಗಿ ಇಡೀ ಮಂಡ್ಯ ಜಿಲ್ಲೆಯನ್ನು ಒಟ್ಟು 7 ತಾಲೂಕುಗಳಿರ್ತಕ್ಕಂಥದ್ದು. 7 ತಾಲೂಕುಗಳಲ್ಲಿ ಮಂಡ್ಯ ತಾಲೂಕನ್ನ ಹೊರತುಪಡಿಸಿ ಇನ್ನು ಉಳಿದಂಥ ತಾಲೂಕು ಎಲ್ಲ ಬರಪೀಡಿತ ತಾಲೂಕುಗಳು ಅಂತೇಳಿ ಸರ್ಕಾರನೇ ಘೋಷಣೆ ಮಾಡ್ತು. ಇಂಥ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘಟನೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನ ನಗರ ಪ್ರದೇಶಗಳಿಗೆ ವಲಸೆ ಹೋಗುವುದನ್ನು ತಡೆಗಟ್ಟಬೇಕು. ಅವ್ರಿಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೂಲಿಕಾರರಿಗೆ ಕೆಲಸ ಸಿಗುವಂಗೆ ಆಗಬೇಕು ಅಂತೇಳಿ ಒಂದು ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳ ಹತ್ರ ಮಾತನಾಡಿ 40 ಗ್ರಾಮ ಪಂಚಾಯತಿಗಳ ಮುಂದೆ ಕಾರ್ಯಾಗಾರ ಮಾಡೋದ್ರ ಮುಖಾಂತರ ಸುಮಾರು 5,000 ಇದನ್ನು ಜಾಬ್ ಕಾರ್ಡನ್ನು ರಿನ್ಯೂವಲ್ ಮಾಡಿಸಿ ಸುಮಾರು ಸಾವಿರಾರು ಜನಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಕೊಡಲಿಕ್ಕೆ 1.5 ತಿಂಗಳ ಕಾಲ ಹಗಲು ರಾತ್ರಿ ಕೆಲಸ ಮಾಡೋದ್ರ ಪರಿಣಾಮವಾಗಿ ಇವತ್ತು ಮಳವಳ್ಳಿ ತಾಲೂಕು ಮತ್ತು ಮದ್ದೂರು ತಾಲೂಕಿನಲ್ಲಿ ಸಾವಿರಾರು ಜನಕ್ಕೆ ಕೂಲಿ ಹಣವನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಅವರು ಕೆಲಸ ಕೊಡಿಸ್ಲಿಕ್ಕೂ ಸಾಧ್ಯ ಆಗಿರ್ತಕ್ಕಂಥದ್ದು. ಹೋಗೋದು